ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊನೆಗೂ ದಿನಾಂಕ ಮತ್ತು ಶುಭ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ಅದ್ದೂರಿ ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗಲಿದ್ದು, ಅಕ್ಟೋಬರ್ 21ರಂದು ಜಗತ್ ಪ್ರಸಿದ್ಧ ಜಂಬೂ ಸವಾರಿ ಮೆರವಣಿಗೆ ಜರುಗಲಿದೆ. ಸಚಿವ ಸಂಪುಟದ ತೀರ್ಮಾನದಂತೆ ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗೋಪೂಜೆಯೊಂದಿಗೆ ಗಜಪಯಣಕ್ಕೆ ಚಾಲನೆ ಸಿಗುತ್ತೆ. ಇನ್ನು ಉದ್ಘಾಟಕರ ಆಯ್ಕೆ ವಿಚಾರಕ್ಕೆ ಇವತ್ತಿನ ಸಿಎಂ ಸಭೆ ಗಮನ ಸೆಳೆದಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಈ ಬಾರಿ ದಸರಾ ಉದ್ಘಾಟನೆಗೆ ಆಹ್ವಾನ ನೀಡಬೇಕು ಎಂಬ ಪ್ರಸ್ತಾಪ ಕೇಳಿ ಬಂದಿದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ರಜನಿಕಾಂತ್ ಮಿಂಚಿದ್ದಾರೆ. ದಸರಾ ಪೂರ್ವಭಾವಿ ಸಭೆಯಲ್ಲಿ ರಜನಿಕಾಂತ್ ಹೆಸರು ಪ್ರಸ್ತಾಪವಾಗಿದ್ದು, ನಿರ್ಧಾರ ಏನಾಗಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ. ಅದರಿಂದ ಕೂಡ ಒಟ್ಟಿಗೆ ತಿಳ್ಕೊಂಡು ಈ ಹಬ್ಬವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. 8 ವರ್ಷಗಳ ಕಾಲ ನಾಡಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೂಡ ಬಹಳ ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಮುಂದುವರಿಸಿಕೊಂಡು ಇನ್ನ ವಿಶೇಷವಾದಂತ ಆಲೋಚನೆಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ನನ್ನ ಸಹೋದರಿಗಳಂತ ಪರಮೇಶ್ವರ್ ಅವರು ಮತ್ತು ಜಾರ್ಜ್ ಅವರು ಕೂಡ ಮತ್ತು ನಮ್ಮ ಯತೀಂದ್ರ ಅವರು ಕೂಡ ನನ್ನ ಸಲಹೆಯನ್ನು ಕೂಡ ಸರ್ಕಾರದ ವತಿಯಿಂದ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಇದನ್ನ ಬಹಳ ವಿಜೃಂಭಣೆಯಿಂದನೇ ವಿಜೃಂಭಣೆಯಿಂದ ಹಣ ಖರ್ಚು ಮಾಡೋದ್ರಿಂದ ವಿಜೃಂಭಣೆ ಅಂತ ಅಲ್ಲ, ನಮ್ಮ ಆಲೋಚನೆಗಳು ಯಾವ ರೀತಿ ಹೊಸ ಹೊಸ ಚಿಂತನೆಗಳನ್ನ ಸಲಹೆಗಳನ್ನ ಅನೇಕರು ಕೊಡ್ತಾರೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಈ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ ಅದನ್ನ ನಾವು ಉಳಿಸ್ಕೊಂಡು ದಸರಾ ಆಚರಣೆಯನ್ನ 9 ದಿನಗಳ ಕಾಲ ದುಃಖವನ್ನ ದೂರ ಮಾಡುವಂತ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೋ. ಆದ್ರೆ ಈ ವರ್ಷ ಪರಂಪರೆಯನ್ನ ಹೋದ ವರ್ಷ ಯಾವ ರೀತಿ ಇತ್ತು ನಮ್ಮ ಪಂಡಿತರ ಮಾರ್ಗದರ್ಶನಂತೆ ಇದು ಈ ವರ್ಷ 11 ವಿಜೃಂಭಣೆಯಿಂದ ಈ ಸರಿ ದಸರಾ ಅಲ್ಲ, ವಿಜೃಂಭಣೆಯಿಂದ ಓಕೆ ಮಾಡಲೇಬೇಕು, ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ತಾ ಇದ್ದಾರೆ. ಬಟ್ ಕಂಬಳದ ಬಗ್ಗೆ ಮಾತಾಡಿದ್ರು ಅವರು? ಇಲ್ಲ, ಕಂಬಳದ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿಲ್ಲ, ಮಾಡ್ತಾರ ಮಾಡಲ್ವ ಅಂತ. ಮೋಸ್ಟ್ಲಿ ಮಾಡಲ್ವೇನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ತುಂಬಾ ಇಲ್ಲಿ ಗಮನ ಸೆಳೆದಿರೋದಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಈ ಬಾರಿ ದಸರಾ ಉದ್ಘಾಟನೆಗೆ ಕರೆಸ್ತಾರೆ ಅನ್ನುವಂತ ವಿಚಾರಗಳು ಓಡಾಡ್ತಾ ಇದ್ದಾವೆ. ಬಟ್ ರಜನಿಕಾಂತ್ ಅವ್ರನ್ನ ಕರೆಸ್ತಾರೆ ಅಂತಂದ್ರೆ ಅದಕ್ಕೆ ಡೆಫಿನೆಟ್ಲಿ ವಿರೋಧ ವ್ಯಕ್ತವಾಗುತ್ತೆ, ವಿರೋಧ ಮಾಡಲೇಬೇಕು. ಯಾಕೆ ಅಂತ ಹೇಳ್ತೀನಿ, ರಜನಿಕಾಂತ್ ಅವರ ಬಗ್ಗೆ ನನ್ಗೆ ತುಂಬಾ ಗೌರವ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಅವರು ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್. ತಮಿಳ್ನಾಡು ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಕೂಡ ಅವ್ರ ಫ್ಯಾನ್ಸ್ ಇದ್ದಾರೆ. ಐ ಆಮ್ ಆಲ್ಸೋ ಅ ಬಿಗ್ ಫ್ಯಾನ್. ಅದರಲ್ಲಿ ಯಾವುದೇ ರೀತಿಯಾದಂತ ಎರಡು ಮಾತಿಲ್ಲ. ರಜನಿಕಾಂತ್ ಸರ್ ಅಂದ್ರೆ ನನಗೂ ಇಷ್ಟ. ಕಲೆಗೆ ಯಾವುದೇ ರೀತಿಯಾದಂತ ಗಡಿಗಳು ಇರೋದಿಲ್ಲ. ಸೊ ಕಲೆಯ ವಿಚಾರಕ್ಕೆ ಬಂದ್ರೆ ಎಸ್, ನಾವೆಲ್ಲರೂ ಒಂದೇ. ಆದರೆ ದಸರಾ ಉದ್ಘಾಟನೆಗೆ ನೀವು ರಜನಿಕಾಂತ್ ಅವರನ್ನ ಕರೆಸ್ತಾ ಇರೋದು ಕಾವೇರಿ ವಿಚಾರದಲ್ಲಿ. ರಜನಿಕಾಂತ್ ಅವ್ರ ಸ್ಟ್ಯಾಂಡ್ ನೀವು ಕೇಳಿದ್ದೀರಾ? ಇವನ್ ತಮಿಳ್ನಾಡವರು ಕೂಡ ಕಾವೇರಿ ವಿಚಾರದಲ್ಲಿ ರಜನಿಕಾಂತ್ ಅವರ ನಿಲುವೇನು ಅನ್ನೋದ್ರ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಜನಿಕಾಂತ್ ಅವರ ನಿಲುವು ತಮಿಳ್ನಾಡು ಪರ. ಕಾವೇರಿ ವಿಚಾರದಲ್ಲಿ ಅವರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಈ ಮಧ್ಯೆ ಅವರ ನಿಲುವಿಗೋಸ್ಕರ ಹಲವಾರು ಅವರ ಫಿಲಂಗಳನ್ನು ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಕ್ಕೆ ಬಿಟ್ಟಿಲ್ಲ ಕನ್ನಡ ಪರ ಹೋರಾಟಗಾರರು. ಅದು ಕುಚೇಲನ್ ಆಗಿರ್ಬೋದು, ಕಾಲಾ ಚಿತ್ರ ಇರ್ಬೋದು, ಇಂತಹ ಎಲ್ಲ ಚಿತ್ರಗಳ ನಿಷೇಧದ ಸಂದರ್ಭದಲ್ಲಿ ಇವರು ಕೊಟ್ಟಿರುವಂತಹ ಹಲವಾರು ಹೇಳಿಕೆಗಳು. ಅವಾಗ ಕುಚೇಲನ್ ಸಿನಿಮಾ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಅವ್ರು ಬಂದು ಹೇಳಿದ್ರು, ಕನ್ನಡಿಗರಿಗೆ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ. ಅದಾದ ಮೇಲೆ ಒಂದು ಕನ್ನಡ ಪರ ಹೋರಾಟಗಾರರು ಸುಮ್ಮನಾದ್ರು. ಅದಾದ ಮೇಲೆ ಇದೇನು ಕಾವೇರಿ ನದಿ ನೀರು ವಿಚಾರದಲ್ಲಿ ಈ ಕಾಲಾ ಚಿತ್ರ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದಂತ ಹೇಳಿಕೆಗಳು ಕಾವೇರಿ ವಿಚಾರದಲ್ಲಿ. ಸೊ ಅದೇನು ತಪ್ಪೇನಿಲ್ಲ, ಯಾಕಂದ್ರೆ ಅವರು ಅಲ್ಲೇ ಅವರ ಕಾಯಕವನ್ನು ಕಂಡಿರುವುದರಿಂದ, ಅಲ್ಲಿಯ ಜನತೆ ಅವರಿಗೆ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಮಾಡಿರುವುದರಿಂದ ಅವರು ನಮ್ಮ ಪರವಾಗಿ ಮಾತಾಡ್ಬೇಕು ಅನ್ನೋದು ನಮ್ದು ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ, ನಾವು ಕೇಳ್ತಾ ಇಲ್ಲ. ಆದರೆ ನೀವು ಇಲ್ಲಿ ಕಾವೇರಿ ವಿಚಾರದಲ್ಲಿ ಅವರು ಕರ್ನಾಟಕದ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ತೆಗೆದುಕೊಂಡಿರುವಂತಹ ಕೆಲವೊಂದು ನಿರ್ಧಾರಗಳಿದೆ, ಅದು ನಮ್ಗೆ ಮನಸ್ಸಿಗೆ ನೋವಾಗಿದೆ. ನಮ್ಗೆ ಮನಸ್ಸು ನೋವಾಗಿದೆ. ಅವ್ರು ಮಾತಾಡಿರೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ನಮ್ಮಲ್ಲಿರುವಂತಹ ಯಾವುದೇ ಆಕ್ಟರು ನಮ್ ವಿರುದ್ಧ ಮಾತಾಡ್ಬೇಕು ಅಂತ ಯಾರು ನಾವು ಕೂಡ ಬಯಸೋದಿಲ್ಲ. ಹಂಗೆ ಅವ್ರು ಮಾತಾಡಿದಾರೆ, ಅದಕ್ಕೆ ನಮ್ಗೆ ರೆಸ್ಪೆಕ್ಟ್ ಇದೆ. ಆದ್ರೆ ಅವ್ರನ್ನ ದಸರಾ ಕರ್ಕೊಂಬಂದ್ ನಾವು ಓಪನಿಂಗ್ ಮಾಡಿಸ್ತೀವಿ ಅಂತಂದ್ರೆ ಏನ್ ನಮ್ಮ ರಾಜ್ಯದಲ್ಲಿ ಏನು ಯಾರು ಇಲ್ವಾ? ಆ ತರದೊಂದು ಪ್ರಶ್ನೆ ಬರುತ್ತಲ್ಲ. ನಮಗೂ ಒಂದು ಅಸ್ಮಿತೆ ಇದೆ ರೀ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ.
ಸೊ ಈ ತರದ ಖ್ಯಾತೆಗಳು ಇರೋದ್ರಿಂದ ಕಾವೇರಿ ವಿಚಾರದಲ್ಲಿ ಸೊ ನಮ್ಗೆ ಅದ್ರ ಬಗ್ಗೆ ವಿರೋಧ ಇದೆ ಅಂತವ್ರು ಕರ್ಕೊಂಡ್ಬಂದು ನೀವು ಉದ್ಘಾಟನೆ ಮಾಡಿಸ್ತೀವಿ ಅಂದ್ರೆ ನಮಗೂ ಬೇಜಾರಾಗುತ್ತೆ. ನಾವು ಕನ್ನಡಿಗರು ಬಹಳ ಚೆನ್ನಾಗಿ ಇದ್ದಾರೆ, ಯಾವಾಗ್ಲೂ ಖ್ಯಾತೆ ಮಾಡ್ಲಿಲ್ಲ ಅಂದ್ರೆ ಇವ್ರು ದಸರಾ ಉದ್ಘಾಟನೆ ಮಾಡಲ್ಲೇನು? ಆಯ್ತಪ್ಪ, ರಜನಿಕಾಂತ್ ಅವ್ರನ್ನ ಕರ್ಕೊಂಡ್ ಬರೋದ್ರಿಂದ ತಮಿಳ್ನಾಡು ನಾಳೆ ನಿಮ್ ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಬಿಡುತ್ತಾ? ನಮ್ ರಜನಿಕಾಂತ್ ಅವ್ರನ್ನ ಕರ್ಕೊಂಡೋಗಿ ದಸರಾ ಉದ್ಘಾಟನೆ ಮಾಡಿಸಿದ್ದಾರೆ ಅಂತ ಕೊಟ್ಬಿಡ್ತಾರಾ? ಕೊಡಲ್ಲ. ಸೊ ಹೀಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಜನಿಕಾಂತ್ ಸರ್ ಅವ್ರ ಬಗ್ಗೆ ಐ ಆಮ್ ಆಲ್ಸೋ ಬಿಗ್ ಫ್ಯಾನ್. ನನಗೂ ಅವ್ರ ಜೊತೆಗೆ ಒಂದು ಫೋಟೋ ಹೊಡ್ಸ್ಕೋಬೇಕಂತ ಬಹಳ ಆಸೆ ಇದೆ. ಬಟ್ ಕರ್ನಾಟಕದ ವಿಚಾರದಲ್ಲಿ, ದಸರಾ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಅವರು ತಮಿಳ್ನಾಡಿನ ಪರ ಇದ್ರು ಇರ್ತಾರೆ ಮುಂದೆಯೂ, ನಮ್ಗೆ ಅದ್ರ ಬಗ್ಗೆ ವಿರೋಧ ಇಲ್ಲ. ಆದರೆ ಅಂತವ್ರನ್ನ ಕರ್ಕೊಂಡ್ ಬಂದು ನೀವು ದಸರಾ ಉದ್ಘಾಟನೆ ಮಾಡಿಸ್ತೀವಿ ಅಂತಂದ್ರೆ ಅದಕ್ಕೆ ನಮ್ಗೆ ವಿರೋಧ ಇದೆ, ಕನ್ನಡಿಗರ ವಿರೋಧ ಇದೆ.